ಡಿಸಿಎಂ ಡಿಕೆ ಆಡಿದ ನಟ್ಟು ಬೋಲ್ಟು ಟೈಟು ಬೆಂಕಿ ಮತ್ತಷ್ಟು ಧಗಧಗಿಸ್ತಾ ಇದೆ. ಇದೀಗ ಅಸ್ತ್ರ ಪ್ರಯೋಗಿಸಿದ ಚಿತ್ರರಂಗದ ವಿರುದ್ಧ ಡಿಸಿಎಂ ಡಿಕೆ ನಯವಾಗಿಯೇ ತಿರುಗೇಟನ್ನು ಕೊಟ್ಟಿದ್ದಾರೆ. ಕನಕಪುರ ಬಂಡೆ ಹೇಳಿಕೆಗೆ ನಟಿ ಕಂಗನಾ ಆಕ್ರೋಶ ಹೊರಹಾಕಿದ್ದಾರೆ. ಇದೆಲ್ಲವನ್ನ ನೋಡೋಣ. ನಟ್ಟು ಬೋಲ್ಟು ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ಡಿಸಿಎಂ ಡಿಕೆ ಆಡಿದ ನಟ್ಟು ಬೋಲ್ಟು ಮಾತು ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಯಾಂಡಲ್ವುಡ್ನ ಹಿರಿತಲೆಗಳನ್ನ ಕೆರಳಿಸಿದೆ. ಡಿಕೆ ವಿರುದ್ಧ ಹಿಟ್ಲರ್ ತಾತನ ಆಸ್ತಿ ಅಲ್ಲ ಅಂತೆಲ್ಲ ವಾಗ್ದಾಳಿ ನಡೆಸಿದ್ದಾರೆ. ಇದರ ಮಧ್ಯೆಯೂ ಕೆಲವರು ಡಿಕೆ ಮಾತನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಚಲನಚಿತ್ರೋತ್ಸವ ಕಾರ್ಯಕ್ರಮಕ್ಕೆ ಆಯೋಜಕರು, ಚಲನಚಿತ್ರ ಅಕಾಡೆಮಿಯವರು ದೊಡ್ಡ ದೊಡ್ಡ ನಟರಿಗೆ ಆಮಂತ್ರಣ ಪತ್ರ ಆಯೋಜನೆ ಮಾಡಿದ್ದೇ ಸರಿಯಿಲ್ಲ ಅಂತ ಹೇಳಿದ್ದಾರೆ. ಸಿನಿಮಾದವರ ವಿರುದ್ಧ ಡಿಕೆ ಶಿವಕುಮಾರ್, ರವಿಕುಮಾರ್ ಗಣಿಗ ಮಾತಿಗೆ ಕಿಚ್ಚ ಸುದೀಪ್ ಮ್ಯಾನೇಜರ್ ಚಂದ್ರಚೂಡ್ ಕೆಂಡ ಕಾರಿದ್ದಾರೆ. ನಿಮ್ಮದು ಹಿಟ್ಲರಿಸಂ ತೋರಿಸ್ತಿದೆ. ಒಂದು ಪಕ್ಷ ಮಾಡುವ ಕಾರ್ಯಕ್ರಮಕ್ಕೆ ಇಂಡಸ್ಟ್ರಿ ಏಕೆ ಬರುತ್ತೆ? ಕಾಂಗ್ರೆಸ್ನಲ್ಲೇ ಇದ್ದಿದ್ದಕ್ಕೆ ಸಾಧು ಕೋಕಿಲ ಕಾರ್ಯಕ್ರಮಕ್ಕೆ ಬಂದ್ರು, ಬೇರೆಯವರು ಯಾಕೆ ಬರ್ತಾರೆ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಾಧು ಕೋಕಿಲ ಏನು ಹೇಳಿದ್ರೋ ಗೊತ್ತಿಲ್ಲ. ಸಾಧು ಕೋಕಿಲ ಮಾಡಿದ ಎಡವಟ್ಟಿಗೆ ಇಡೀ ಇಂಡಸ್ಟ್ರಿಯನ್ನ ಏಕೆ ದೂರುವುದು ಅಂತ ಚಂದ್ರಚೂಡ್ ಪ್ರಶ್ನಿಸಿದ್ದಾರೆ. ಒಂದು ಚಿತ್ರೋತ್ಸವನ ಸಕ್ಸಸ್ಫುಲ್ ಮಾಡಕ್ಕಾಗ್ತಾ ಇಲ್ಲ. ಅವರ ಅಸಹಾಯಕತೆಗೆ, ಅವ್ರು ಮಾಡಿರೋ ಎಡವಟ್ಟುಗಳಿಗೆ ನೀವು ಇಡೀ ಚಿತ್ರರಂಗನ ಬೈತೀರಾ? ಡಿಸಿಎಂ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟು ಹೇಳಿಕೆಗಳಿಗೆ ಕಿಚ್ಚ ಸುದೀಪ್ ಮ್ಯಾನೇಜರ್ ಚಕ್ರವರ್ತಿ ಚಂದ್ರಚೂಡ್ ಬೆಂಕಿ ಅಂತಾಗಿದ್ದಾರೆ. ಹಿಟ್ಲರ್ ಆಗೋದಕ್ಕೆ ಆಗಲ್ಲ, ಡಿಕೆ ಸುರೇಶ್ಗೆ ಏನಾಯ್ತೋ ಗೊತ್ತಲ್ವಾ ಅಂತ ತಿವಿದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇನ್ನು ಡಿಸಿಎಂ ಈಗಲೇ ಹೆಂಗ್ ಮಾತಾಡ್ತಾ ಇದ್ದಾರೆ. ರವಿ ಗಣಿಗ ಅವರೇ, ನೀವು ಮರ್ತು ಬಿಟ್ರಿ ಡಿಕೆ ಸುರೇಶ್ ಅವ್ರಿಗೆ ಏನಾಯ್ತು ಅಂತ. ಈ ಟೋನ್ಗೆ ಹಂಗಾಗಿದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟಿನ ಮಾತಿಗೆ ಚಿತ್ರರಂಗದ ಹಿರಿಯರು ಕಿಡಿಕಾರಿದ್ರು. ಕರ್ನಾಟಕ ಯಾರ ತಾತನ ಆಸ್ತಿಯೂ ಅಲ್ಲ ಅಂತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಕಿಡಿಕಾರಿದ್ರು. ಅದಕ್ಕೆ ಡಿಕೆ ಖಡಕ್ ಆಗಿಯೇ ತಿರುಗೇಟನ್ನ ಕೊಟ್ಟಿದ್ದಾರೆ. ನಟ್ಟು ಬೋಲ್ಟು ಅಂತ ಹೇಳಬಾರ್ದಾಗಿತ್ತು. ಕನ್ನಡ ಚಿತ್ರರಂಗನ ನೀವು ಮಾಡಕ್ಕೆ ಬಿಡಲ್ಲ ಅಂದ್ರೆ ಇದು ಯಾರ ತಾತನ ಮನೆದು ಅಲ್ಲ. ಕರ್ನಾಟಕ ಅಧಿಕಾರದ ದರ್ಪ ಇದಕ್ಕೆ ಅವ್ರು ಚೇರ್ಮನ್ ಮಾಡಿದ್ದು. ಬಟ್ ಅವರು ಒಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ನ ಅವ್ರಿಗೆ ನಮ್ಮ ಪಕ್ಷಕ್ಕೆ, ಇಂಡಸ್ಟ್ರಿಗೆ ಸಹಾಯ ಮಾಡಲಿ ಅಂತ ನಾವು ಮಾಡಿದ್ದು. ಅದಾದ್ಮೇಲೆ ಒಂದಿನನೂ ಅವರು ನಮ್ಮ ಪಕ್ಷದ ಕೆಲಸಕ್ಕೆ ಬರಲಿಲ್ಲ. ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಪ್ರತಿಕ್ರಿಯೆಗೆ ಡಿಸಿಎಂ ಡಿಕೆ ಅಷ್ಟೇ ಖಡಕ್ ಆಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಾಯ್ತಾ ಇದೆ, ನಾನು ಇಂಡಸ್ಟ್ರಿಯವನೇ ಎಂದಿದ್ದಾರೆ. ಮೇಕೆದಾಟು ಪಾದಯಾತ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಆಗಿದೆ, ಅಲ್ಲಿಗೆ ಸಿನಿಮಾ ನಟರು ಏಕೆ ಬರಬೇಕೆಂದು ಕೇಳಿದವರಿಗೂ ಕೌಂಟರ್ ಕೊಟ್ಟಿದ್ದಾರೆ. ಈಗ ಹುಬ್ಳಿಲಿ ನಡೀತಲ್ಲ ಕಾರ್ಯಕ್ರಮ, ಹುಬ್ಳಿಲಿ ನಡೆದಾಗ ಕಳಸಾ ಬಂಡೂರಿದು ಮಾದ ಇದೆಲ್ಲ ಯಾವ ಪಾರ್ಟಿಯವರು ಲೀಡರ್ಶಿಪ್ ತಗೊಂಡಿದ್ರು? ಯಾಕೆ ಫಿಲಂ ಅವರೆಲ್ಲ ಹೋಗಲ್ಲಿ ಹೋರಾಟ ಮಾಡಿದ್ರಿ? ಈ ದೇಶದ ನೆಲಜಲದ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ TV9ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ನಾನು ಹಳ್ಳಿ ಭಾಷೆಯಲ್ಲಿ ನಟ್ಟು ಬೋಲ್ಟು ಅಂತ ಹೇಳಿದ್ದೇನೆ, ಅವರು ಹೇಳಿಕೊಟ್ರೆ ಹೊಸ ಪದವನ್ನ ಬಳಸ್ತೇನೆ. TS ನಾಗಾಭರಣಗೆ ಆಹ್ವಾನ ಕೊಡದೆ ಇರಬಹುದು, ಯಾವ ಇಲಾಖೆಯದ್ದು ತಪ್ಪಿದೆ ಗೊತ್ತಿಲ್ಲ. ಟೀಕೆ ಮಾಡಿದ್ದು ಎಚ್ಚರಿಕೆಗೆ ಅಷ್ಟೇ, ಬೇರೆ ಏನಿಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ನನ್ನ ಹಳ್ಳಿ ಭಾಷೆ ನಾನು ಹೇಳಿದ್ದೀನಿ, ಅವ್ರದ್ದು ಸ್ಪೆಸಿಫಿಕ್ ಆಗಿ ಏನಾದ್ರು ಒಂದು ಹೊಸ ಭಾಷೆ ಹೇಳ್ಕೊಳ್ಳಿ. ಡಿಸಿಎಂ ಡಿಕೆ ಆಡಿದ ನಟ್ಟು ಬೋಲ್ಟಿನ ಮಾತು ಗಂಧದ ಗುಡಿಯನ್ನೇ ಕೆರಳಿಸಿದೆ. ಚಿತ್ರರಂಗ ಒಟ್ಟಿಗೆ ಇರಬೇಕು ಅನ್ನೋ ಡಿಕೆ ಮಾತನ್ನ ಸಮರ್ಥಿಸುತ್ತಾ ಅವರು ಬಳಸಿದ ನಟ್ಟು ಬೋಲ್ಟು ಅನ್ನೋ ಪದವನ್ನ ಖಂಡಿಸಿದ್ದಾರೆ. ಚಲನಚಿತ್ರೋತ್ಸವ ಆಯೋಜಿಸಿರುವ ರೀತಿಗೆ ಸ್ಟಾರ್ ನಟರನ್ನ, ನಿರ್ಮಾಪಕ, ನಿರ್ದೇಶಕರನ್ನ ಆಹ್ವಾನಿಸಿದ ಕ್ರಮ ಸರಿಯೇ ಇಲ್ಲ ಅನ್ನೋ ಚರ್ಚೆಗೆ ನಾಂದಿ ಹಾಡಿದೆ. ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ. ನಟ್ಟು ಬೋಲ್ಟ್ ಕದನದ ನಡುವೆ ಚಲನಚಿತ್ರೋತ್ಸವಕ್ಕೆ ಸ್ಟಾರ್ ನಟರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಮಾತನಾಡಿರುವ ಹಿರಿಯ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ, ವಿದೇಶಿಗರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಯಾರಿಗೆ ಆಹ್ವಾನ ಕೊಡಲಾಗಿತ್ತು ಅನ್ನೋ ಪಟ್ಟಿಯನ್ನ ಆಯೋಜಕರು ರಿಲೀಸ್ ಮಾಡಿದ್ದಾರೆ. ಕಲಾವಿದರ ಜೊತೆ ಭಗವಾನ್ ಈಶ್ವರ ಇರ್ತಾನೆ. ಹಿಂದೂ ಸಂಪ್ರದಾಯ ಶಾಸ್ತ್ರದಲ್ಲಿ ಇಂದ್ರ, ಅರ್ಜುನ ಇವರೆಲ್ಲರೂ ಕಲಾವಿದರೆ ಅಂತ ಸಂಸದೆ ಕಂಗನಾ ರಣಾವತ್ ಹೇಳಿದ್ದಾರೆ. ಕಲಾವಿದರ ಜೊತೆ ಸದಾ ದೇವಿ ಸರಸ್ವತಿ ಇರ್ತಾಳೆ.
ನಟ್ಟು ಬೋಲ್ಟು ಟೈಟ್ ವಿಚಾರಕ್ಕೆ ಬಂದ್ರೆ ಕಲಾವಿದರ ರಕ್ಷಣೆಗಾಗಿ ವಿಷ್ಣು ಹುಟ್ಟಿ ಬರ್ತಾನೆ ಅಂತ ಡಿಸಿಎಂ ಡಿಕೆಗೆ ಕಂಗನಾ ರಣಾವತ್ ತಿರುಗೇಟನ್ನ ನೀಡಿದ್ದಾರೆ. तो कलाकारों के साथ हमेशा ईश्वर होते हैं, कलाकारों की जो है देवी सरस्वती होती है, देवी होती है। तो ऐसा नहीं है कि आप कोई किसी का स्क्रू अगर ढीला और टाइट करने के चक्कर में होगा तो आपको पता है कि उनकी रक्षा के लिए भी विष्णु का भी जन्म होता है।